Lasith Malinga in his fourth over. Outside edge and taken. Good low catch by Kumar Sangakkara, and just watch out for the celebration. Lasith Malinga is unstoppable. Ide entrance sir. 50 for Gautam Gambhir, and it's a very well paced innings this under pressure. Broadcast control room ಹೋಗಿ ಇನ್ಫಾರ್ಮ್ ಮಾಡಿ. In the air, gone, brilliant. ಇಷ್ಟು ದೊಡ್ಡದಾಗ ಡೇಂಜರ್ ಅಂತ ಬರ್ದವ್ರೆ, ಏನು ಮಾಡೋದು ಸರ್? ಯಾವುದಕ್ಕೂ ನಮ್ಮ ಗಾರ್ಡ್ಸ್ನ ಅಲರ್ಟ್ ಮಾಡಿರಿ, ನಾನು ಈಗಲೇ ಬರ್ತೀನಿ. ಶಿವ, smashed away, absolutely heaved into the leg side. Yes, he was eyeing that spot, and it was hit extremely hard. It didn't get the elevation probably he was looking for. It went flat as a tank just over the... ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಯಾವುದಿದು? VVIP. ಲೇ ಶಿವ, VVIP ಗ್ಯಾಲರಿ ತಾನೆ? ಕಂಡು ಹಿಡ್ದೆ ಕಣೋ. ಲೋ ಕಂಬಿ, ಆಲ್ ಸೆಟ್. ನಾನು ಕೌಂಟೌನ್ ಮುಗಿಸಿದ ನೆಕ್ಸ್ಟ್ ಮೂಮೆಂಟಲ್ಲಿ ನೀನು ಪವರ್ ಆಫ್ ಮಾಡಬೇಕು. By Gambia. 5 4 ಹೆಚ್ಚಿ ಬೇಗ ಹೇಳಲೇ. 3 2 1 ಪವರ್ ಆಫ್. ಹೇ ಶಿವ, ಏನಾಯ್ತು? Three, 2 1 ಲೋ ಇಂಡಿಯಾ ಎಷ್ಟು ದೊಡ್ಡದು ಗನ್ನು. ಕಪ್ಪೇನಾರ ಎತ್ತಿದ್ರೆ ಬಾಯಿಗೆ ಸುಟ್ಬಿಡ್ತಿದ್ರು ಅನ್ಸುತ್ತೆ. ಹೇ ಶಿವ, ಏನಾಯ್ತು? ಕಪ್ಪು ಎತ್ಬಿಟ್ಟಿಯಾ? ಹೋಗೋ ಗೂಬೆ ನನ್ನ ಮಗನೇ. ಈ VIP ಗ್ಯಾಲರಿ ಆಫ್ ಮಾಡು ಅಂದ್ರೆ ಪಕ್ಕದ VIP ಗ್ಯಾಲರಿನ ಆಫ್ ಮಾಡಿದ್ಯಾ? ಹೇ ಹೋಗೋ. ಹೇ ಶಿವ, VVIP ಗ್ಯಾಲರಿ ಸೂಟ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದನ್ನ ಆಫ್ ಮಾಡ್ಲಾ? ನಿನ್ ಸಾಯಿಸ್ತೀನಿ ಮಗನೇ. ಲೈನ್ ಪ್ರಾಬ್ಲಮ್ ಆದ್ರೆ ನನಗೆ ಯಾಕೋ ಬೈತೀಯಾ? ಹೋಗ್ ಬೆಸ್ಕೋ ಬರ್ನ. ಬೇಗ ನಿನ್ ಹೊರಡು. ನಾನು ಬರ್ತೀನಿ. ರೆಸ್ಟ್ ರೂಮಲ್ಲಿ ವೆಯ್ಟ್ ಮಾಡು, ನಾನು ಬರ್ತೀನಿ. They played it in the right spirit, but also the other person you should think of is Gary Kirsten, the coach of India. You know, what a way for him to leave his team. Absolutely magnificent. Dowdy finishes off in style. A magnificent strike into the crowd. India lift the World Cup after 28 years. The parties start in the dressing room, and it's an Indian captain who's been absolutely... ಹೇ ಗಜ, ಎಲ್ಲೋ ಇದ್ಯಾ? VVIP ಲಾಂಚಲ್ಲಿ ಎಲ್ಲರೂ ಸೇರ್ತಾರಂತೆ, ಬೇಗ ಬಂದು ಸಾಯಿ. ಬರ್ತೀನಿರು. ನೀನೆಲ್ಲ ಕಳ್ತನ ಮಾಡಕ್ ಲಾಯಕ್ಕಿಲ್ಲ ಕಣೋ. ಒಂದು ಕಪ್ಪೆತ್ತಕ್ಕಾಗ್ಲಿಲ್ಲ. ಇವರೇ ತಾನೆ ನಿನ್ನ ಗ್ರೂಪು? ಹೌದು. ಎಲ್ಲವನ್ನು ಹಿಡಿದಾಕ್ತೀನೋ. ಅಯ್ಯೋ ನಿನ್ನ.
ಒಳಗ ಕೂಡ ಚಿಕ್ಕಪ್ಪ ಬೇಗ ಬಾ ಓಡು. The party begins! The Indian team have finally reached the moment they can lift the trophy. ನಾನ್ ಎತ್ಬೇಕಾಗಿರೋ ಕಪ್ನ ಅವ್ರು ಎತ್ತುತ್ತಿದ್ದಾರೆ. ಚೇಪಾಕಂ ಮೈದಾನದಲ್ಲಿ ತಾನೇ ಮುಗಿದ ವರ್ಲ್ಡ್ ಕಪ್ ಫೈನಲ್ಸ್ ನಲ್ಲಿ ಗೆದ್ದಂತಹ ಭಾರತದ ಟೀಮ್ಗೆ ನಿಜವಾದ ವರ್ಲ್ಡ್ ಕಪ್ ಅನ್ನ ನೀಡುವ ಬದಲು ರಿಪ್ಲಿಕಾ ಎನ್ನುವ ಡೂಪ್ಲಿಕೇಟ್ ಕಪ್ ಅನ್ನ ನೀಡಿ ಸಾಕಷ್ಟು ಸಂಶಯಗಳನ್ನ ಹುಟ್ಟುಹಾಕಿದೆ. ಒರಿಜಿನಲ್ ಪರ್ಪೆಚುಯಲ್ ಟ್ರೋಫಿನ ಯೂಶಲಿ ಟೂರ್ನಮೆಂಟ್ ಮುಗ್ದಿದ ತಕ್ಷಣ ದುಬೈಗೆ ತಗೊಂಡು ಹೋಗೋದು ಪ್ರೊಸೀಜರ್. ಆದ್ರೆ ಈ ಸಲ ಕಸ್ಟಮ್ಸ್ ವೇರ್ ಹೌಸ್ ಅಲ್ಲಿ ಒರಿಜಿನಲ್ ಟ್ರೋಫಿನ ಸೀಸ್ ಮಾಡಿ ಇಟ್ಕೊಂಡಿದ್ರು. ಬಟ್ ನಥಿಂಗ್ ಟು ವರಿ, ಬಿಕಾಸ್ ಒರಿಜಿನಲ್ ಟ್ರೋಫಿನ ಪ್ಲೇಯರ್ಸ್ಗೆ ಯಾವತ್ತೂ ಕೊಡೋದೇ ಇಲ್ಲ, ರೆಪ್ಲಿಕಾನ ಮಾತ್ರ ಕೊಡ್ತೀವಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್ನ ಅಧಿಕಾರಿಗಳು ಕಸ್ಟಮ್ ಟ್ಯಾಕ್ಸ್ ಕಟ್ಟದ ಕಾರಣದಿಂದ ಪೆರಪೆಚುಯಲ್ ಕಪ್ ಎಂದು ಹೇಳಲ್ಪಡುವ ನಿಜವಾದ ಚಿನ್ನದ ಕಪ್ ಅನ್ನು ಕಸ್ಟಮ್ ಆಫೀಸರ್ಸ್ ವಿಮಾನ ನಿಲ್ದಾಣದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಇಲ್ಲೇನೋ ನಡೀತಾ ಇದೆ. ಒಂದ್ ಪದನೂ ಅರ್ಥ ಆಗ್ಲಿಲ್ವೋ? ಛೇ, ಆವಾಗ್ಲೇ ಅನ್ಕೊಂಡೆ ಈ ವರ್ಲ್ಡ್ ಕಪ್ ಅಲ್ಲಿ ಆಟೋಗ್ರಾಫೇ ಇಲ್ಲ. ಎಲ್ಲಾದ್ನೂ ಈಗ ಹೇಳು. ಡೌಟ್ ಹುಡುಗಿ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಹುಡ್ಕೊಂಡ್ ಬಂದಿದ್ ವರ್ಲ್ಡ್ ಕಪ್ ಇಲ್ವೇ ಇಲ್ಲ, ವೇರ್ ಹೌಸ್ ಅಲ್ಲಿ ಇದೆ. ಹಾಗಿದ್ರೆ ನಾವು ವೇರ್ ಹೌಸ್ಗೆ ಹೋಗೋಣ. ಚಿಕ್ಕಪ್ಪ, ಈಗ ತಾನೇ ಅವನಿಗೆ ಹೊಡೆದ್ಬಿಟ್ಟು ಬಂದಿದ್ದೀವಿ ನಾವು. ಸೇಫ್ಟಿ ಅಲ್ಲ ಅನ್ಸುತ್ತೆ. ಅದರಲ್ಲಿ ಒಳ್ಳೆ ವಿಷಯ ಏನು ಅಂದ್ರೆ ಆ ಕಪ್ ಇನ್ನೂ ದುಬೈಗೆ ಹೋಗಿಲ್ಲ, ವೇರ್ ಹೌಸ್ನಲ್ಲೇ ಇದೆ. ನಮಗೋಸ್ಕರನೇ ಕಾಯ್ಕೊಂಡಿದೆ. ಅಲ್ಲಿಗೆ ಹೋಗೋಣ, ಎಗ್ರಿಸೋಣ. ಲೋ ಬೇಗ ಬಾ, ಬೇಗ ಬಾರು. ಕಾರ್ ಪಾರ್ಕಿಂಗ್ ಹತ್ರ ಬರ್ತಾ ಇದೀವಿ. ICB ಅವರು ನಮ್ಮ ಬಾಯಿಗೆ ಹೇಳಿ ಡೂಪ್ಲಿಕೇಟ್ ಕಪ್ ಮಾಡಿಸಿರ್ಬೋದಲ್ವಾ? ಡೂಪ್ಲಿಕೇಟ್ ಬೇರೆ, ರೆಪ್ಲಿಕಾ ಬೇರೆ. ಬಾಬಾ ಬೇಗ ಬಾ. ಬಾ. ಅಲ್ಲಿ ನೋಡು, ಸ್ಟ್ರಾಂಗ್ ರೂಮ್ ಇಲ್ಲೇ ಇರುತ್ತೆ. ಬಾರೋ ಇಲ್ಲಿ. ಹೊಡೆದ್ರೆ ನಿಜವಾಗ್ಲೂ ಹಂಗೆ ಆಗ್ಬಿಡ್ತೀಯ. ಎಲ್ಲೋ ಅವರು ಸರ್ ಇವನ್ನ ಗಾಡಿಗೆ ಹಾಕಿ. ಥ್ಯಾಂಕ್ ಯು ಸರ್. ಅರೆಸ್ಟ್ ದೆಮ್. ಅಲ್ಲ ನಿಲ್ಕೊಡ್ರು. ವೆಲ್ಕಮ್ ಆಫೀಸರ್ಸ್. ಪೊಲೀಸ್ನವ್ರು ಯಾವಾಗ್ಲೂ ಕ್ಲೈಮ್ಯಾಕ್ಸ್ ನಲ್ಲೇ ಬರೋದು, ಆದ್ರೆ ನೀವು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀರಾ. ಯು ಆರ್ ಅಂಡರ್ ಅರೆಸ್ಟ್. ವಿ ಆರ್ ಫ್ರಮ್ ಕಸ್ಟಮ್ಸ್. ಹಾಗಾದ್ರೆ ನನ್ ಚಿಕ್ಕಪ್ಪ ಅಲ್ವಾ? ಚಿಕ್ಕಪ್ಪನೂ ಅಲ್ಲ, ದೊಡ್ಡಪ್ಪನೂ ಅಲ್ಲ. ನಿನ್ ಚಿಕ್ಕಪ್ಪ ಕಸ್ಟಮ್ಸ್ ಅಲ್ಲಿ ಇರಬಾರ್ದಾ? ನೀನ್ ಕಸ್ಟಮಲ್ ಬೇಕಾದ್ರೆ ಇರು, ನನ್ನನ್ನೇ ಕಷ್ಟದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಹಾಕ್ರಿ ಬೇಡಿನ. ನೀವೆಲ್ಲ ಒಳ್ಳೆ ಬುದ್ಧಿ ಕಲಿಯಲ್ಲ ಕಣ್ರು. 4 ಜನ ಕ್ರಿಮಿನಲ್ಸ್ಗಳನ್ನ ಜೀವನ ಮಾಡೋದಕ್ಕೂ ಬಿಡಲ್ಲ. ಸರಿಯಾಗಿ ಆಕಯ್ಯ ಸಂಬಳ ತಗೋತೀಯ ತಾನೆ? ಟೈಟಾಗಿ ಹಾಕ್ಬೇಡಿ ಸರ್, ಕೈ ತುಂಬ ನೋವುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಲಾಯರ್ನ ನೋಡ್ಬೇಕು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಶಿವ, ಸೇದು, ಅಂಜಲಿ, ಪದ್ಮನಾಭ, ಗಜ ಈ ಎಲ್ಲ 5 ಜನರಿಗೂ ಕಠಿಣವಾದ 5 ವರ್ಷ ಶಿಕ್ಷೆಯನ್ನು ಜಾರಿಗೊಳಿಸಿದ್ದಾರೆ. ಅಕ್ರಮವಾಗಿ ಸೇರಿಸಿದ್ದಂತಹ ಆಂಟಿಕ್ ವಸ್ತುಗಳನ್ನು ಈ ಕೂಡಲೇ ವಶಪಡಿಸಿಕೊಳ್ಳುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ ನೀಡಿದೆ. ವಿಗ್ಗಿಂದ ಶೂ ತನಕ ಎಲ್ಲ ಫ್ರಾಡ್. ನಿಮ್ಮನ್ನೆಲ್ಲ ಜಾರ್ಜ್ ಸರ್, ಇದೆಲ್ಲ ನಾವು ಕದ್ದಿರೋದು, ಎತ್ಕೊಂಡು ಹೋಗೋದ್ರಲ್ಲಿ ಒಂದು ನ್ಯಾಯ ಇದೆ. ಅದು ಬಂದು ಅನ್ಯಾಯ. ನ್ಯಾಯವಾಗಿ ನಾವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಸುಲ್ತಾನ್ ಪೇಟೆಲ್ ತಗೊಂಡಿರೋ ಡೂಪ್ಲಿಕೇಟ್ ಕಪ್ ಸರ್ ಅದು. ನೀವದನ್ನ ಎತ್ಕೊಂಡು ಹೋಗೋದು ಕಾನೂನು ಪ್ರಕಾರ ತಪ್ಪು ಸರ್. ನನ್ನ ಹತ್ರನೇ ಲವ್ ಮಾತಾಡ್ತೀಯ? ಮನುಷ್ಯನಿಗೆ ಪ್ರಾಮಾಣಿಕತೆ ಇರಬೇಕು ಸರ್. 5 ಜನಕ್ಕೂ ಒಂದೇ ಪ್ರಾಮಾಣಿಕತೆ ಹೇಗೆ ಸಾಕಾಗುತ್ತೆ? ಅದೇನು ಪಾಂಚಾಲಿನ? ಅಂಜಲಿ ಸ್ವಲ್ಪ ಆ ಸೋಪಲ್ ಬರೋ ಹುಡುಗಿ ತರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿದ್ದಾರೆ. ಅದು ನಮ್ಮ ಹತ್ರ ಹೇಳಿದ ವಾಕ್ಯ ನಿಜವಾಗುತ್ತಿದೆ. ನಾಯಕರೇ, ನಿಮ್ಮ ಬೆರಳನ್ನು ಕೊಡಿ. ಬೆರಳು ಕಣೋದು. ಈ ಬೆರಳುಗಳೇ ಅಲ್ಲವೇ ನಿಜವಾದ ಜಗತ್ತಿನ ಬಟ್ಟಲನ್ನು ಮುಟ್ಟಿದ್ದು. ಇದಕ್ಕಿಂತ ಮುಖ್ಯವಾದ ಮ್ಯಾಟ್ರ್ ಇದೆ. ಕೊನೆಗೂ ನಮಗೆ ದಕ್ಕಿದ್ದು ಇಲ್ಲಿ ಸುಲ್ತಾನ್ ಪೇಟೆಯ ಬಟ್ಟಲು ಮಾತ್ರ. ಇವಾಗ ಕೊಡು ನೀನು ಆ ಕಿಸ್ನ ಇಲ್ಲಿ. ಚೀಫ್, ಈ ಡೂಪ್ಲಿಕೇಟ್ ಕಪ್ ಬಗ್ಗೆ ಹೇಳಿಲ್ಲ ಚೀಫ್. ದುಬೈಲಿರೋ ಒರಿಜಿನಲ್ ಕಪ್ ಅದ್ರ ಬಗ್ಗೆ ಹೇಳಿದ್ದು. ಮುಟ್ಟಾಳ್ರ, ಇದೇ ಕಣ್ರೋ ಜಿಂಗಿಚಕ ಒರಿಜಿನಲ್.
ಇಲ್ಲಿದೆ ಬಾರೋ. ಸ್ಟಿಕ್ಕರ್ ತೆಗಿಯೋ ಸ್ಟಿಕ್ಕರ್ನ ಹಾಕೋ. ಡೂಪ್ಲಿಕೇಟ್ನ ತಗೊಂಡೋಗ ಅಲ್ಲಿಡು. ಅಲ್ಲೇ ಅಲ್ಲೇ ಅಲ್ಲೇ. ಬಾ. ಅಲ್ಲೇ ನಿಂತ್ಕೊಳ್ರು. ವೆಲ್ಕಮ್ 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 ಆಫೀಸರ್ಸ್. ನೋ 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 ರಿಲೇಶನ್ಶಿಪ್. ಅರೆಸ್ಟ್ ಹಿಮ್. ಸುಮ್ಮನೆ ಇರೋ ರಾಸ್ಕಲ್. ಅದೇ ಸ್ಟಿಕ್ಕರ್. ಇದು ಆ ಬಾಯ್ ಮಾಡಿರೋ ಡೂಪ್ಲಿಕೇಟ್ ಕಪ್ಪು. ಆಲ್ರೆಡಿ ಈ ಅಂಗಡಿಗೆ ನಾನು ಹೋಗಿದ್ದೀನಿ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಒರಿಜಿನಲ್ ಅಲ್ಲೇ ಇಡಿ. ಬಗ್ಗರ ನೀನು ಅಳ್ಬೇಡಪ್ಪ. ಹಾಗಿದ್ದರೆ ಅದು ಕೇಟರ ಕೇಟು ಡೂಪ್ಲಿಕೇಟ್. ಇವಾಗ ಕೊಡು ಇದಕ್ಕೆ ಮುತ್ತು ಬೇಡ, ನೆಕ್ಕಿ ಬಿಡ್ವೆ. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸರ್ ದುಬೈಗೆ ಹೋಗಬೇಕಾಗಿರೋ ಒರಿಜಿನಲ್ ಪರ್ಪೆಚುವಲ್ ಕಪ್ ಈಗ ನಿಮಗಾಗಿ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಟೇಬಲ್ಗೆ ಬಂದಿದೆ. ನಿಮ್ಮ ಸೀಕ್ರೆಟ್ ಕಲೆಕ್ಷನ್ಸ್ ಮಧ್ಯ ಈ ಕಪ್ ಒಂದು ಕಿರೀಟ ಆಗಿರುತ್ತೆ. ಒಡಿಯೋಸೆ ಬೇಕಿದ್ದಲ್ಲಿ ಒಂದು 2,000 ಕಡಿಮೆ ತೆಗೆದುಕೊಳ್ಳುವ. ತಲೆ ಕೆಟ್ಟನು. ನಾನಾ? ನೀನೇ. ಗುಳ್ಡು ನನ್ನ ಮಗನೇ, ಗವಾಸ್ಕರ್ ಹಾಕಿರೋ ಉಲ್ಬನಿ ಅವ್ನು ತೊಳೆದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗವಾಸ್ಕರ್ ಹಾಕಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಮಧ್ಯ ಮನೇಲಿ ಇಟ್ಟಿದ್ದಾನೆ. ಇನ್ನು ಗಂಗೂಲಿ ಗಾರ್ಡ್ನಲ್ಲಿ ಇಟ್ಟಿದ್ದಾನೋ ಗೊತ್ತಿಲ್ವಲ್ಲ. ಸೊ ಡೀಲಾ ನೋ ಡೀಲಾ? ಐ ಆಮ್ ಹ್ಯಾಪಿ. ಡೀಲ್. ಎಸ್. ಅಯ್ಯೋ, ಏನು ಮಾಡುವುದೆಂದು ಗೊತ್ತಾಗುತ್ತಿಲ್ಲವೇ. ನನಗೆ ಸಿಕ್ಕಂತ ಎಲ್ಲ ಹಣದಿಂದ ನಿನ್ನ ಅಂಗಡಿಯನ್ನೇ ನಾನು ಇಂದು ಕೊಂಡುಕೊಳ್ಳುವೆ. ನಾಯಕರೇ, ಇಷ್ಟು ಹಣವನ್ನು ನೋಡಿದ ಮೇಲೆ ನನಗೆ ಕೈಯೂ ಆಡುತ್ತಿಲ್ಲ, ಕಾಲು ಆಡುತ್ತಿಲ್ಲ. ಕಾರು ಓಡುತ್ತೆ, ಅಷ್ಟು ಸಾಕು. ಹೇ ಶಿವ, ನನ್ ಫೋನ್ ಇಲ್ಲಿ ಅಲ್ಲೇ ಇರ್ಬೇಕು ನೋಡು. ಇಲ್ಲಿ ಇಲ್ವಲ್ಲ. ಸಾರಿ, ಹಿಡ್ಕೊಡು. ಈಗ ಮಿಕ್ಕಂತ ಚಹಾ ನನಗೆ ಮಾತ್ರ. ಎಲ್ಲ ನೋಟಲ್ಲ ನಗ್ತಿದಾರೋ. ಸಿಕ್ಕಿಕೊಂಡಿದ್ದರೆ ಊರೇ ನಗುತ್ತಿತ್ತು. ಏನ್ರೋದು ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಹೌದು, ಹಣವನ್ನು ಯಾವಾಗ ಹಂಚಿಕೊಂಡಿದ್ದು. ನಾಯಕರೇ, ಅಯ್ಯೋ, ಬಾಯಿಲಿ ಬಾಯಿಲಿ, ಅಯ್ಯೋ ದೇವ್ರೆ, ಬಾಯಿಲಿ. ನನ್ನ ಮಕ್ಕಳ. ಬಾರೋ ಒಳ್ಳೆಯವನೇ, ಬಾ ಬಾ. ಬರುತ್ತಿದ್ದಾರೆ. ಚಿಕ್ಕಪ್ಪ. ಏನೋ ಟಾಟಾ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯಾ? ಇಲ್ಲ ಚಿಕ್ಕಪ್ಪ. ಸರ್, 2200 ಸರ್. ಅಂಜಲಿ, ನೀನು ಹಿಂದೆ ಹೋಗಿ ಸೆಕೆಂಡ್ ರೋ ಅಲ್ಲಿ 3 ನೋಟ್ ಎತ್ಕೊಂಡು ಬಾ. ಅವ್ರು 3 ಜನ ನೋಡ್ಬೇಕಾಗಿತ್ತು. 1000 ರೂಪಾಯಿ ಓಡಲ್ಲ ಸರ್. ಈಗ ತಾನೇ ನ್ಯೂಸ್ ಬಂತು ಸರ್, 500 ರೂಪಾಯಿ 1000 ರೂಪಾಯಿ ಓಡಲ್ಲ ಇನ್ಮೇಲೆ. PM ಹೇಳಿದ್ದಾರೆ. 500 ರೂಪಾಯಿ ಮೌಲ್ಯದ ಹಾಗೂ 1000 ರೂಪಾಯಿ ಮೌಲ್ಯದ ನೋಟುಗಳು ಇನ್ನು ಮುಂದೆ ಚಲಾವಣೆಯಲ್ಲಿರುವುದಿಲ್ಲ ಎಂದು ಘೋಷಿಸಲಾಗಿದೆ. ಸ್ವಲ್ಪ ದಿನ ಪೆಟ್ರೋಲ್ ಬಂಕಲ್ಲಿ ಮಾತ್ರ ತಗೋತಾರೆ. ಅದಕ್ಕೋಸ್ಕರ 10 ಕೋಟಿ ರೂಪಾಯಿಗೆ ಪೆಟ್ರೋಲ್ ತಗೊಳಕ್ಕಾಗುತ್ತಾ? ಚಲಾವಣೆ ಆಗ್ದಿರೋ ನೋಟ. ಏನು? ಚಲಾವಣೆ ಆಗದ ಹಣವೇ? ಒಂದು 2 3 4 ಕಪ್ಪು. ಒಂದು ಡೀಲ್ ವೇಸ್ಟ್ ಆಗೋಯ್ತು. ಮಿಕ್ಕಿದ 4 ಅಂಬಾನಿ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ವಲ್ಲ ಅವನು. ನಾನೊಂದ್ಸಲ ಟ್ರೈ ಮಾಡ್ಲಾ? ನೀನ್ ಟ್ರೈ ಮಾಡು. ಶ್ಯೂರ್. ನಾಯಕರೇ, ಹಾಗಿದ್ರೆ ಕೇಕಿಗೆ ಕೊಟ್ಟ ಬಟ್ಟಲು? ಸ್ಮರಣಾರ್ಥ ಮುಮ್ತಾಜ್ ಗುಜರಿ ವಸ್ತುಗಳ ಅಂಗಡಿ, ಸುಲ್ತಾನ್ ಪೇಟೆ. ಚಿಕ್ಕಪ್ಪ. ಆಯ್ತು. ಮತ್ತೆ ಕೇಕೆ ಕೊಟ್ಟಿರೋದು ಡಮಿ ಪೀಸಾ? ಚೀಫ್. ಮತ್ತೆ ಒರಿಜಿನಲ್ ಕಪ್ಪು? ಅದೇ ಸರಿಯಾದ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ ನಾಯಕರೇ. ಮನೆಗೆ ಹೋಗಿ ದಬಾಕೊಂಡು ಮಲ್ಕೊಂಡು ಯೋಚನೆ ಮಾಡಿ. ದಬಾಕೊಂಡು ಯೋಚನೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಬಂದು ಇನ್ನೊಂದು ಶೋ ನೋಡಿ.
ಆ?